ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಹಬ್ಬದಲ್ಲಿ ಕೆಲವೆಡೆ ಪಿಒಪಿ ಗಣೇಶ ಬಳಕೆ ಮಾಡಲಾಗ್ತದೆ. ಇದು ಪರಿಸರಕ್ಕೆ ಹಾನಿ ಅಂತ ಸುಮನಾ ಫೌಂಡೇಶನ್ ಜಾಗೃತಿ ಮೂಡಿಸ್ತಾ ಇದೆ. ಸಂಜಯ್ ನಗರದ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಮಕ್ಕಳು ಪಿಒಪಿ ಗಣಪತಿ ಬದಲು ಮಣ್ಣಿನ ಗಣೇಶ ಮಾಡಿ ಜಾಗೃತಿ ಮೂಡಿಸಿದ್ರು. ಈ ಬಗ್ಗೆ ಮಾತನಾಡಿದ ಸುಮನಾ ಫೌಂಡೇಶನ್ ಅಧ್ಯಕ್ಷೆ ಸುನಿತಾ ಮಂಜುನಾಥ್, ಈ ಬಾರಿ ಇಕೋ ಫ್ರೆಂಡ್ಲಿ ಗಣೇಶೋತ್ಸವ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದರು. ನಮ್ಮ ಅಭಿಯಾನ ಇಷ್ಟೇ, ಪಿಒಪಿ ಗಣೇಶ ಬೇಡ, ಅದರಿಂದ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಹಾಗಾಗಿ ಮಣ್ಣಿನ ಗಣಪನಿಗೆ ಹೋಗಿ ಅನ್ನುವಂಥದ್ದು. ಅಟ್ಲೀಸ್ಟ್ ಮಕ್ಕಳು ಮಾಡಿದಾಗ ಮಕ್ಕಳನ್ನು ನೋಡಿ ಅವರ ಪೇರೆಂಟ್ಸು ಮತ್ತು ಸ್ವಲ್ಪ ಜನ ಸಾರ್ವಜನಿಕರು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು ವಿಶೇಷ ಏನಂದರೆ, ಆ ಗಣೇಶನನ್ನು ನಾವೇ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಸಸಿಯ ಒಂದು ಬೀಜವನ್ನು ಹಾಕಿ ಮತ್ತು ಆ ಗಣಪನನ್ನು ನಮ್ಮ ಮನೆಯಲ್ಲೇ ನಾವು ಮುಳುಗಿಸ್ಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಭಾವನೆ, ಗಣಪ ನಮ್ಮ ಮನೆಯಲ್ಲಿ ಮುಳುಗ್ತಾನೆ ಮತ್ತು ಆ ಮಣ್ಣಲ್ಲಿ ಮತ್ತೆ ಗಣೇಶ ಒಂದು ಸಸಿಯಾಗಿ ಬರ್ತಾರೆ. ಸೊ ಗಣೇಶ ನಮ್ಮ ಮನೇಲಿ ಬರ್ತಾನೆ ಅನ್ನುವಂತಹ ಖುಷಿ ನಮ್ಮ ಮಕ್ಕಳಿಗೂ ಆಗುತ್ತೆ ಮತ್ತು ನಮ್ಮಲ್ಲೂ ಕೂಡ ಆ ಭಾವನೆ ಜಾಸ್ತಿ ಆಗುತ್ತೆ. ಇದರಿಂದ ಒಂದಷ್ಟು ಮ್ಯಾಕ್ಸಿಮಮ್ ಅಲ್ಲದೆ ಇದ್ರೂ ಕೂಡ ಈ ಒಂದು ರೀತಿಯ ಒಂದು ಕಾರ್ಯಕ್ರಮಗಳಿಂದ ಪರಿಸರಕ್ಕೆ ಆಗುವಂಥ ಒಂದಷ್ಟು ಹಾನಿಯನ್ನು ತಡಿಬೋದು. ಪಿಒಪಿ ಗಣೇಶ ಬದಲಾಗಿ ಇಕೋ ಫ್ರೆಂಡ್ಲಿ ಗಣೇಶವನ್ನ ಬಳಸಿ ಅಂತ ಹೇಳಿ ಸುಮನಾ ಫೌಂಡೇಶನ್ ಜಾಗೃತಿ ಅಭಿಯಾನವನ್ನ ಮಾಡಿದೆ. ಮಕ್ಕಳ ಕೈಯಿಂದ ಮಣ್ಣಿನ ಗಣಪನನ್ನ ತಯಾರಿಸಿ ಆ ಮೂಲಕ ಪೋಷಕರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನವನ್ನ ಸುಮನಾ ಫೌಂಡೇಶನ್ ಮಾಡಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಹಬ್ಬದಲ್ಲಿ ಕೆಲವೆಡೆ ಪಿಒಪಿ ಗಣೇಶ ಬಳಕೆ ಮಾಡಲಾಗ್ತದೆ. ಇದು ಪರಿಸರಕ್ಕೆ ಹಾನಿ ಅಂತ ಸುಮನಾ ಫೌಂಡೇಶನ್ ಜಾಗೃತಿ ಮೂಡಿಸ್ತಾ ಇದೆ. ಸಂಜಯ್ ನಗರದ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಮಕ್ಕಳು ಪಿಒಪಿ ಗಣಪತಿ ಬದಲು ಮಣ್ಣಿನ ಗಣೇಶ ಮಾಡಿ ಜಾಗೃತಿ ಮೂಡಿಸಿದ್ರು. ಈ ಬಗ್ಗೆ ಮಾತನಾಡಿದ ಸುಮನಾ ಫೌಂಡೇಶನ್ ಅಧ್ಯಕ್ಷೆ ಸುನಿತಾ ಮಂಜುನಾಥ್, ಈ ಬಾರಿ ಇಕೋ ಫ್ರೆಂಡ್ಲಿ ಗಣೇಶೋತ್ಸವ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದರು. ನಮ್ಮ ಅಭಿಯಾನ ಇಷ್ಟೇ, ಪಿಒಪಿ ಗಣೇಶ ಬೇಡ, ಅದರಿಂದ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಹಾಗಾಗಿ ಮಣ್ಣಿನ ಗಣಪನಿಗೆ ಹೋಗಿ ಅನ್ನುವಂಥದ್ದು. ಅಟ್ಲೀಸ್ಟ್ ಮಕ್ಕಳು ಮಾಡಿದಾಗ ಮಕ್ಕಳನ್ನು ನೋಡಿ ಅವರ ಪೇರೆಂಟ್ಸು ಮತ್ತು ಸ್ವಲ್ಪ ಜನ ಸಾರ್ವಜನಿಕರು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು ವಿಶೇಷ ಏನಂದರೆ, ಆ ಗಣೇಶನನ್ನು ನಾವೇ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಸಸಿಯ ಒಂದು ಬೀಜವನ್ನು ಹಾಕಿ ಮತ್ತು ಆ ಗಣಪನನ್ನು ನಮ್ಮ ಮನೆಯಲ್ಲೇ ನಾವು ಮುಳುಗಿಸ್ಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಭಾವನೆ, ಗಣಪ ನಮ್ಮ ಮನೆಯಲ್ಲಿ ಮುಳುಗ್ತಾನೆ ಮತ್ತು ಆ ಮಣ್ಣಲ್ಲಿ ಮತ್ತೆ ಗಣೇಶ ಒಂದು ಸಸಿಯಾಗಿ ಬರ್ತಾರೆ. ಸೊ ಗಣೇಶ ನಮ್ಮ ಮನೇಲಿ ಬರ್ತಾನೆ ಅನ್ನುವಂತಹ ಖುಷಿ ನಮ್ಮ ಮಕ್ಕಳಿಗೂ ಆಗುತ್ತೆ ಮತ್ತು ನಮ್ಮಲ್ಲೂ ಕೂಡ ಆ ಭಾವನೆ ಜಾಸ್ತಿ ಆಗುತ್ತೆ. ಇದರಿಂದ ಒಂದಷ್ಟು ಮ್ಯಾಕ್ಸಿಮಮ್ ಅಲ್ಲದೆ ಇದ್ರೂ ಕೂಡ ಈ ಒಂದು ರೀತಿಯ ಒಂದು ಕಾರ್ಯಕ್ರಮಗಳಿಂದ ಪರಿಸರಕ್ಕೆ ಆಗುವಂಥ ಒಂದಷ್ಟು ಹಾನಿಯನ್ನು ತಡಿಬೋದು. ಪಿಒಪಿ ಗಣೇಶ ಬದಲಾಗಿ ಇಕೋ ಫ್ರೆಂಡ್ಲಿ ಗಣೇಶವನ್ನ ಬಳಸಿ ಅಂತ ಹೇಳಿ ಸುಮನಾ ಫೌಂಡೇಶನ್ ಜಾಗೃತಿ ಅಭಿಯಾನವನ್ನ ಮಾಡಿದೆ. ಮಕ್ಕಳ ಕೈಯಿಂದ ಮಣ್ಣಿನ ಗಣಪನನ್ನ ತಯಾರಿಸಿ ಆ ಮೂಲಕ ಪೋಷಕರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನವನ್ನ ಸುಮನಾ ಫೌಂಡೇಶನ್ ಮಾಡಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಹಬ್ಬದಲ್ಲಿ ಕೆಲವೆಡೆ ಪಿಒಪಿ ಗಣೇಶ ಬಳಕೆ ಮಾಡಲಾಗ್ತದೆ. ಇದು ಪರಿಸರಕ್ಕೆ ಹಾನಿ ಅಂತ ಸುಮನಾ ಫೌಂಡೇಶನ್ ಜಾಗೃತಿ ಮೂಡಿಸ್ತಾ ಇದೆ. ಸಂಜಯ್ ನಗರದ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಮಕ್ಕಳು ಪಿಒಪಿ ಗಣಪತಿ ಬದಲು ಮಣ್ಣಿನ ಗಣೇಶ ಮಾಡಿ ಜಾಗೃತಿ ಮೂಡಿಸಿದ್ರು. ಈ ಬಗ್ಗೆ ಮಾತನಾಡಿದ ಸುಮನಾ ಫೌಂಡೇಶನ್ ಅಧ್ಯಕ್ಷೆ ಸುನಿತಾ ಮಂಜುನಾಥ್, ಈ ಬಾರಿ ಇಕೋ ಫ್ರೆಂಡ್ಲಿ ಗಣೇಶೋತ್ಸವ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದರು. ನಮ್ಮ ಅಭಿಯಾನ ಇಷ್ಟೇ, ಪಿಒಪಿ ಗಣೇಶ ಬೇಡ, ಅದರಿಂದ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಹಾಗಾಗಿ ಮಣ್ಣಿನ ಗಣಪನಿಗೆ ಹೋಗಿ ಅನ್ನುವಂಥದ್ದು. ಅಟ್ಲೀಸ್ಟ್ ಮಕ್ಕಳು ಮಾಡಿದಾಗ ಮಕ್ಕಳನ್ನು ನೋಡಿ ಅವರ ಪೇರೆಂಟ್ಸು ಮತ್ತು ಸ್ವಲ್ಪ ಜನ ಸಾರ್ವಜನಿಕರು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು ವಿಶೇಷ ಏನಂದರೆ, ಆ ಗಣೇಶನನ್ನು ನಾವೇ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಸಸಿಯ ಒಂದು ಬೀಜವನ್ನು ಹಾಕಿ ಮತ್ತು ಆ ಗಣಪನನ್ನು ನಮ್ಮ ಮನೆಯಲ್ಲೇ ನಾವು ಮುಳುಗಿಸ್ಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಭಾವನೆ, ಗಣಪ ನಮ್ಮ ಮನೆಯಲ್ಲಿ ಮುಳುಗ್ತಾನೆ ಮತ್ತು ಆ ಮಣ್ಣಲ್ಲಿ ಮತ್ತೆ ಗಣೇಶ ಒಂದು ಸಸಿಯಾಗಿ ಬರ್ತಾರೆ. ಸೊ ಗಣೇಶ ನಮ್ಮ ಮನೇಲಿ ಬರ್ತಾನೆ ಅನ್ನುವಂತಹ ಖುಷಿ ನಮ್ಮ ಮಕ್ಕಳಿಗೂ ಆಗುತ್ತೆ ಮತ್ತು ನಮ್ಮಲ್ಲೂ ಕೂಡ ಆ ಭಾವನೆ ಜಾಸ್ತಿ ಆಗುತ್ತೆ. ಇದರಿಂದ ಒಂದಷ್ಟು ಮ್ಯಾಕ್ಸಿಮಮ್ ಅಲ್ಲದೆ ಇದ್ರೂ ಕೂಡ ಈ ಒಂದು ರೀತಿಯ ಒಂದು ಕಾರ್ಯಕ್ರಮಗಳಿಂದ ಪರಿಸರಕ್ಕೆ ಆಗುವಂಥ ಒಂದಷ್ಟು ಹಾನಿಯನ್ನು ತಡಿಬೋದು. ಪಿಒಪಿ ಗಣೇಶ ಬದಲಾಗಿ ಇಕೋ ಫ್ರೆಂಡ್ಲಿ ಗಣೇಶವನ್ನ ಬಳಸಿ ಅಂತ ಹೇಳಿ ಸುಮನಾ ಫೌಂಡೇಶನ್ ಜಾಗೃತಿ ಅಭಿಯಾನವನ್ನ ಮಾಡಿದೆ. ಮಕ್ಕಳ ಕೈಯಿಂದ ಮಣ್ಣಿನ ಗಣಪನನ್ನ ತಯಾರಿಸಿ ಆ ಮೂಲಕ ಪೋಷಕರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನವನ್ನ ಸುಮನಾ ಫೌಂಡೇಶನ್ ಮಾಡಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಹಬ್ಬದಲ್ಲಿ ಕೆಲವೆಡೆ ಪಿಒಪಿ ಗಣೇಶ ಬಳಕೆ ಮಾಡಲಾಗ್ತದೆ.
ಇದು ಪರಿಸರಕ್ಕೆ ಹಾನಿ ಅಂತ ಸುಮನಾ ಫೌಂಡೇಶನ್ ಜಾಗೃತಿ ಮೂಡಿಸ್ತಾ ಇದೆ. ಸಂಜಯ್ ನಗರದ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಮಕ್ಕಳು ಪಿಒಪಿ ಗಣಪತಿ ಬದಲು ಮಣ್ಣಿನ ಗಣೇಶ ಮಾಡಿ ಜಾಗೃತಿ ಮೂಡಿಸಿದ್ರು. ಈ ಬಗ್ಗೆ ಮಾತನಾಡಿದ ಸುಮನಾ ಫೌಂಡೇಶನ್ ಅಧ್ಯಕ್ಷೆ ಸುನಿತಾ ಮಂಜುನಾಥ್, ಈ ಬಾರಿ ಇಕೋ ಫ್ರೆಂಡ್ಲಿ ಗಣೇಶೋತ್ಸವ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದರು. ನಮ್ಮ ಅಭಿಯಾನ ಇಷ್ಟೇ, POP ಗಣೇಶ ಬೇಡ, ಅದರಿಂದ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಹಾಗಾಗಿ ಮಣ್ಣಿನ ಗಣಪನಿಗೆ ಹೋಗಿ ಅನ್ನುವಂಥದ್ದು. ಅಟ್ಲೀಸ್ಟ್ ಮಕ್ಕಳು ಮಾಡಿದಾಗ ಮಕ್ಕಳನ್ನು ನೋಡಿ ಅವರ ಪೇರೆಂಟ್ಸು ಮತ್ತು ಸ್ವಲ್ಪ ಜನ ಸಾರ್ವಜನಿಕರು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು ವಿಶೇಷ ಏನಂದರೆ, ಆ ಗಣೇಶನನ್ನು ನಾವೇ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಸಸಿಯ ಒಂದು ಬೀಜವನ್ನು ಹಾಕಿ ಮತ್ತು ಆ ಗಣಪನನ್ನು ನಮ್ಮ ಮನೆಯಲ್ಲೇ ನಾವು ಮುಳುಗಿಸ್ಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಭಾವನೆ, ಗಣಪ ನಮ್ಮ ಮನೆಯಲ್ಲಿ ಮುಳುಗ್ತಾನೆ ಮತ್ತು ಆ ಮಣ್ಣಲ್ಲಿ ಮತ್ತೆ ಗಣೇಶ ಒಂದು ಸಸಿಯಾಗಿ ಬರ್ತಾರೆ. ಸೊ ಗಣೇಶ ನಮ್ಮ ಮನೇಲಿ ಬರ್ತಾನೆ ಅನ್ನುವಂತಹ ಖುಷಿ ನಮ್ಮ ಮಕ್ಕಳಿಗೂ ಆಗುತ್ತೆ ಮತ್ತು ನಮ್ಮಲ್ಲೂ ಕೂಡ ಆ ಭಾವನೆ ಜಾಸ್ತಿ ಆಗುತ್ತೆ. ಇದರಿಂದ ಒಂದಷ್ಟು ಮ್ಯಾಕ್ಸಿಮಮ್ ಅಲ್ಲದೆ ಇದ್ರೂ ಕೂಡ ಈ ಒಂದು ರೀತಿಯ ಒಂದು ಕಾರ್ಯಕ್ರಮಗಳಿಂದ ಪರಿಸರಕ್ಕೆ ಆಗುವಂಥ ಒಂದಷ್ಟು ಹಾನಿಯನ್ನು ತಡಿಬೋದು. POP ಗಣೇಶ ಬದಲಾಗಿ ಇಕೋ ಫ್ರೆಂಡ್ಲಿ ಗಣೇಶವನ್ನ ಬಳಸಿ ಅಂತ ಹೇಳಿ ಸುಮನಾ ಫೌಂಡೇಶನ್ ಜಾಗೃತಿ ಅಭಿಯಾನವನ್ನ ಮಾಡಿದೆ. ಮಕ್ಕಳ ಕೈಯಿಂದ ಮಣ್ಣಿನ ಗಣಪನನ್ನ ತಯಾರಿಸಿ ಆ ಮೂಲಕ ಪೋಷಕರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನವನ್ನ ಸುಮನಾ ಫೌಂಡೇಶನ್ ಮಾಡಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಹಬ್ಬದಲ್ಲಿ ಕೆಲವೆಡೆ POP ಗಣೇಶ ಬಳಕೆ ಮಾಡಲಾಗ್ತದೆ. ಇದು ಪರಿಸರಕ್ಕೆ ಹಾನಿ ಅಂತ ಸುಮನಾ ಫೌಂಡೇಶನ್ ಜಾಗೃತಿ ಮೂಡಿಸ್ತಾ ಇದೆ. ಸಂಜಯ್ ನಗರದ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಮಕ್ಕಳು POP ಗಣಪತಿ ಬದಲು ಮಣ್ಣಿನ ಗಣೇಶ ಮಾಡಿ ಜಾಗೃತಿ ಮೂಡಿಸಿದ್ರು. ಈ ಬಗ್ಗೆ ಮಾತನಾಡಿದ ಸುಮನಾ ಫೌಂಡೇಶನ್ ಅಧ್ಯಕ್ಷೆ ಸುನಿತಾ ಮಂಜುನಾಥ್, ಈ ಬಾರಿ ಇಕೋ ಫ್ರೆಂಡ್ಲಿ ಗಣೇಶೋತ್ಸವ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದರು. ನಮ್ಮ ಅಭಿಯಾನ ಇಷ್ಟೇ, POP ಗಣೇಶ ಬೇಡ, ಅದರಿಂದ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಹಾಗಾಗಿ ಮಣ್ಣಿನ ಗಣಪನಿಗೆ ಹೋಗಿ ಅನ್ನುವಂಥದ್ದು. ಅಟ್ಲೀಸ್ಟ್ ಮಕ್ಕಳು ಮಾಡಿದಾಗ ಮಕ್ಕಳನ್ನು ನೋಡಿ ಅವರ ಪೇರೆಂಟ್ಸು ಮತ್ತು ಸ್ವಲ್ಪ ಜನ ಸಾರ್ವಜನಿಕರು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು ವಿಶೇಷ ಏನಂದರೆ, ಆ ಗಣೇಶನನ್ನು ನಾವೇ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಸಸಿಯ ಒಂದು ಬೀಜವನ್ನು ಹಾಕಿ ಮತ್ತು ಆ ಗಣಪನನ್ನು ನಮ್ಮ ಮನೆಯಲ್ಲೇ ನಾವು ಮುಳುಗಿಸ್ಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಭಾವನೆ, ಗಣಪ ನಮ್ಮ ಮನೆಯಲ್ಲಿ ಮುಳುಗ್ತಾನೆ ಮತ್ತು ಆ ಮಣ್ಣಲ್ಲಿ ಮತ್ತೆ ಗಣೇಶ ಒಂದು ಸಸಿಯಾಗಿ ಬರ್ತಾರೆ. ಸೊ ಗಣೇಶ ನಮ್ಮ ಮನೇಲಿ ಬರ್ತಾನೆ ಅನ್ನುವಂತಹ ಖುಷಿ ನಮ್ಮ ಮಕ್ಕಳಿಗೂ ಆಗುತ್ತೆ ಮತ್ತು ನಮ್ಮಲ್ಲೂ ಕೂಡ ಆ ಭಾವನೆ ಜಾಸ್ತಿ ಆಗುತ್ತೆ. ಇದರಿಂದ ಒಂದಷ್ಟು ಮ್ಯಾಕ್ಸಿಮಮ್ ಅಲ್ಲದೆ ಇದ್ರೂ ಕೂಡ ಈ ಒಂದು ರೀತಿಯ ಒಂದು ಕಾರ್ಯಕ್ರಮಗಳಿಂದ ಪರಿಸರಕ್ಕೆ ಆಗುವಂಥ ಒಂದಷ್ಟು ಹಾನಿಯನ್ನು ತಡಿಬೋದು. POP ಗಣೇಶ ಬದಲಾಗಿ ಇಕೋ ಫ್ರೆಂಡ್ಲಿ ಗಣೇಶವನ್ನ ಬಳಸಿ ಅಂತ ಹೇಳಿ ಸುಮನಾ ಫೌಂಡೇಶನ್ ಜಾಗೃತಿ ಅಭಿಯಾನವನ್ನ ಮಾಡಿದೆ. ಮಕ್ಕಳ ಕೈಯಿಂದ ಮಣ್ಣಿನ ಗಣಪನನ್ನ ತಯಾರಿಸಿ ಆ ಮೂಲಕ ಪೋಷಕರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನವನ್ನ ಸುಮನಾ ಫೌಂಡೇಶನ್ ಮಾಡಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಹಬ್ಬದಲ್ಲಿ ಕೆಲವೆಡೆ POP ಗಣೇಶ ಬಳಕೆ ಮಾಡಲಾಗ್ತದೆ. ಇದು ಪರಿಸರಕ್ಕೆ ಹಾನಿ ಅಂತ ಸುಮನಾ ಫೌಂಡೇಶನ್ ಜಾಗೃತಿ ಮೂಡಿಸ್ತಾ ಇದೆ. ಸಂಜಯ್ ನಗರದ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಮಕ್ಕಳು POP ಗಣಪತಿ ಬದಲು ಮಣ್ಣಿನ ಗಣೇಶ ಮಾಡಿ ಜಾಗೃತಿ ಮೂಡಿಸಿದ್ರು. ಈ ಬಗ್ಗೆ ಮಾತನಾಡಿದ ಸುಮನಾ ಫೌಂಡೇಶನ್ ಅಧ್ಯಕ್ಷೆ ಸುನಿತಾ ಮಂಜುನಾಥ್, ಈ ಬಾರಿ ಇಕೋ ಫ್ರೆಂಡ್ಲಿ ಗಣೇಶೋತ್ಸವ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದರು. ನಮ್ಮ ಅಭಿಯಾನ ಇಷ್ಟೇ, POP ಗಣೇಶ ಬೇಡ, ಅದರಿಂದ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಹಾಗಾಗಿ ಮಣ್ಣಿನ ಗಣಪನಿಗೆ ಹೋಗಿ ಅನ್ನುವಂಥದ್ದು. ಅಟ್ಲೀಸ್ಟ್ ಮಕ್ಕಳು ಮಾಡಿದಾಗ ಮಕ್ಕಳನ್ನು ನೋಡಿ ಅವರ ಪೇರೆಂಟ್ಸು ಮತ್ತು ಸ್ವಲ್ಪ ಜನ ಸಾರ್ವಜನಿಕರು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು ವಿಶೇಷ ಏನಂದರೆ, ಆ ಗಣೇಶನನ್ನು ನಾವೇ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಸಸಿಯ ಒಂದು ಬೀಜವನ್ನು ಹಾಕಿ ಮತ್ತು ಆ ಗಣಪನನ್ನು ನಮ್ಮ ಮನೆಯಲ್ಲೇ ನಾವು ಮುಳುಗಿಸ್ಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಭಾವನೆ, ಗಣಪ ನಮ್ಮ ಮನೆಯಲ್ಲಿ ಮುಳುಗ್ತಾನೆ ಮತ್ತು ಆ ಮಣ್ಣಲ್ಲಿ ಮತ್ತೆ ಗಣೇಶ ಒಂದು ಸಸಿಯಾಗಿ ಬರ್ತಾರೆ. ಸೊ ಗಣೇಶ ನಮ್ಮ ಮನೇಲಿ ಬರ್ತಾನೆ ಅನ್ನುವಂತಹ ಖುಷಿ ನಮ್ಮ ಮಕ್ಕಳಿಗೂ ಆಗುತ್ತೆ ಮತ್ತು ನಮ್ಮಲ್ಲೂ ಕೂಡ ಆ ಭಾವನೆ ಜಾಸ್ತಿ ಆಗುತ್ತೆ. ಇದರಿಂದ ಒಂದಷ್ಟು ಮ್ಯಾಕ್ಸಿಮಮ್ ಅಲ್ಲದೆ ಇದ್ರೂ ಕೂಡ ಈ ಒಂದು ರೀತಿಯ ಒಂದು ಕಾರ್ಯಕ್ರಮಗಳಿಂದ ಪರಿಸರಕ್ಕೆ ಆಗುವಂಥ ಒಂದಷ್ಟು ಹಾನಿಯನ್ನು ತಡಿಬೋದು. POP ಗಣೇಶ ಬದಲಾಗಿ ಇಕೋ ಫ್ರೆಂಡ್ಲಿ ಗಣೇಶವನ್ನ ಬಳಸಿ ಅಂತ ಹೇಳಿ ಸುಮನಾ ಫೌಂಡೇಶನ್ ಜಾಗೃತಿ ಅಭಿಯಾನವನ್ನ ಮಾಡಿದೆ. ಮಕ್ಕಳ ಕೈಯಿಂದ ಮಣ್ಣಿನ ಗಣಪನನ್ನ ತಯಾರಿಸಿ ಆ ಮೂಲಕ ಪೋಷಕರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನವನ್ನ ಸುಮನಾ ಫೌಂಡೇಶನ್ ಮಾಡಿದೆ.